ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಈ ವ್ಲಾಗ್ ಬಂದುಬಿಟ್ಟು ಬುಧವಾರ ಬೆಳಗ್ಗೆ. ಇನ್ನು ಇವತ್ತು ಮುದ್ದೆ ಏನು ಮಾಡಲಿಲ್ಲ, ಪಲಾವ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಒನ್ ಟೈಮ್ಗೆ ಆಗುತ್ತೆ, ಮತ್ತು ಮಧ್ಯಾಹ್ನ ನಾನು ಬಿಸಿದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ನು ಅದಕ್ಕೋಸ್ಕರ ಕ್ಯಾರೆಟು ಬೀನ್ಸ್ ಎಲ್ಲ ತೊಗೊಂಡು ಸ್ವಲ್ಪ ಒಂದು ವಾರ ಮೇಲೆ ಆಗಿತ್ತು. ಮತ್ತು ಅದು ಹಂಗೆ ಇಟ್ಟರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಇಷ್ಟೇ. ನಾನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದು, ಒಂದು ಕ್ಯಾರೆಟ್ ತೊಗೊಂಡಿದ್ದೆ, ಒಂದು ಸ್ವಲ್ಪ ಬೀನ್ಸ್ ಜಾಸ್ತಿ ಇತ್ತು, ಬೀನ್ಸು ಮತ್ತು ಈರುಳ್ಳಿ, ಟೊಮೊಟೊ ಅದೆಲ್ಲ ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಒಂದು 3 ಹಸಿರುಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಅದು ಹಸಿರುಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆಗೆ ಹಾಕಿದ್ರೆ. ಇನ್ನು ಇವಾಗ ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು. ಇನ್ನು ಎಣ್ಣೆ ಕೂಡ ಸ್ವಲ್ಪ ಖಾಲಿಯಾಗಿ ಬಂದಿತ್ತು, ಇನ್ನು ತುಪ್ಪ ಕೂಡ ಜಾಸ್ತಿ ಇತ್ತಲ್ವ, ಇನ್ನು ತುಪ್ಪ ಹಾಕಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಥರ ಟಿಫನ್ಗಳಿಗೆಲ್ಲ ಸ್ವಲ್ಪ ತುಪ್ಪ ಸೇರಿಸಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಮತ್ತು ನನ್ನ ಮಗ ಕೂಡ ಸ್ವಲ್ಪ ತುಪ್ಪದ ಸ್ಮೆಲ್ ಕಂಡುಹಿಡಿತಾನೆ ಡೈರೆಕ್ಟಾಗಿ. ಸ್ವಲ್ಪ ಮುದ್ದೆಗೆ ಅನ್ನಕ್ಕೆ ಹಾಕಿ ತಿನ್ನಿಸಿದಾಗ ಈ ಥರ ಟಿಫನ್ ಐಟಮ್ಗೆ ಇಲ್ಲ ಸ್ವಲ್ಪ ಸಾಂಬಾರಿಗೆ ಆ ಥರ ಎಲ್ಲ ಸ್ವಲ್ಪ ತುಪ್ಪ ಹಾಕಿ ತಿನ್ನಿಸಿದ್ರೆ ಅಷ್ಟೊಂದು ಕಂಡುಹಿಡಿಯೋಕ್ಕೆ ಬರಲ್ಲ ಅವನಿಗೆ. ಅದಕ್ಕೋಸ್ಕರ ಊಟ ಮಾಡ್ತಾನೆ ಅಂತ ಹೇಳಿಬಿಟ್ಟು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಹಾಕ್ಬಿಟ್ಟು ಇವಾಗ ಸಾಸಿವೆ, ಜೀರಿಗೆ ಮತ್ತು ಮಸಾಲೆ ಐಟಮ್ ಎಲ್ಲ ತೊಗೊಂಡಿದ್ನಲ್ವ, ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಅದೆಲ್ಲ ಮರಾಠಿ ಮೊಗ್ಗು ಮತ್ತು ಪಲಾವ್ ಎಲೆ ಎಲ್ಲ ತೊಗೊಂಡಿದ್ದಲ್ವ, ಅದೆಲ್ಲ ಸ್ವಲ್ಪ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹಸಿರುಮೆಣ್ಸಿನ್ಕಾಯಿ 3 ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಬಿಟ್ಟು ಮತ್ತು ಇವಾಗ ಸ್ವಲ್ಪ ಕರಿಬೇವೆಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು, ಸಿಂಪಲಾಗಿ ಕೂಡ ಆಗುತ್ತೆ. ಬೆಳ್ಳುಳ್ಳಿ ಇರಲಿಲ್ಲ, ಬೆಳ್ಳುಳ್ಳಿ ತೊಗೊಂಡಿಲ್ಲ ನಾನು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನನ್ನ ಹತ್ರ ಇರಲಿಲ್ಲ. ಇನ್ನು ಅದಕ್ಕೋಸ್ಕರ ಹಂಗೆ ಮಾಡ್ತಾಯಿದ್ದೀನಿ, ನಾನು ಬೆಳ್ಳುಳ್ಳಿ ಇದಕ್ಕೆ ಸೇರಿಸಲಿಲ್ಲ. ಆದರೂ ಕೂಡ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಪಲಾವ್, ಮಾತ್ರ ಸೂಪರಾಗಿತ್ತು. ಅಷ್ಟೇ, ಈ ಒಂದು ಐಟಮ್ ಇರಲಿ ಇಲ್ಲದೇ ಇರಲಿ ಆಗೋಗುತ್ತೆ, ಅದೇ ಬೇಕು ಅಂತಲೇ ಅನಿಸಲ್ಲ. ಆದರೂ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದ್ರಂತೂ ಹಾಕ್ತೀನಿ, ಇಲ್ಲಾಂದರೆ ನಾನು ಹಾಕೋಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಇವಾಗೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಈಗ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದು ಕೂಡ ಎಲ್ಲ ಆಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಅಕ್ಕಿ ಕೂಡ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಸೊಸೈಟಿ ಅಕ್ಕಿನ ನಾನು ಯೂಸ್ ಮಾಡೋದು, ಮತ್ತು ಪಲಾವ್ ಅದು ಮಾಡ್ತೀವಿ ಅಂತ ಬೇರೆ ಅಕ್ಕಿ ನಾನು ಯಾವ ಯೂಸ್ ಮಾಡಲ್ಲ. ಇನ್ನು ಸೊಸೈಟಿಯಲ್ಲಿ ಏನು ಕೊಟ್ಟಿರ್ತಾರೆ ಅದೇ ಅಕ್ಕಿನೇ, ಅದು ಕೂಡ ನೆನೆಸಿಟ್ಟಿದ್ದೆ ನೀಟಾಗಿ. ಮತ್ತು ಒಂದು ಕಡೆ ಬಿಸಿನೀರು ಕೂಡ ಕಾಯಿಸಿ ಇಟ್ಟಿದ್ದೆ, ಬೇಗ ಆಗುತ್ತೆ ಅಂತ ಹೇಳಿ. ಈಗ ಎಲ್ಲ ಸ್ವಲ್ಪ ಮಸಾಲೆ ಐಟಮ್ ಎಲ್ಲ ಹಾಕ್ಬಿಟ್ಟು, ಅಂದರೆ ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಮನೇಲಿ ಮಾಡಿರೋ ಸಾಂಬಾರು ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಪಲಾವ್ ಪೌಡ್ರ್ ಹಾಕ್ತೀನಿ. ಅಂದರೆ ಬಿರಿಯಾನಿ ಮಸಾಲ ಅಂತ ಬರುತ್ತೆ, ಪಲಾವ್ ಮಸಾಲ ಅಂತ ಹೇಳ್ಬಿಟ್ಟು ಅದನ್ನು ಹಾಕಿದೆ. ಒಂದು ಸ್ವಲ್ಪ ಹಾಕ್ಬಿಟ್ಟು ಮತ್ತೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ. ಮತ್ತು ಅಕ್ಕಿ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ನೋಡ್ಕೋಬೇಕು, ಉಪ್ಪು ಎಲ್ಲ ನೋಡಿಕೊಂಡು, ಆಮೇಲೆ ಎಲ್ಲ ಚೆನ್ನಾಗಿ ಒಂದು ಸತಿ ತಿರುಗಿಸ್ಬಿಟ್ಟು, ಆಮೇಲೆ ಬಿಸಿನೀರು ಕಾಯಿಸಿಟ್ಟಿದ್ನಲ್ವ ಅದು ಕೂಡ ಹಾಕ್ತಾಯಿದ್ದೀನಿ. ಬಿಸಿನೀರು ಹಾಕಿದ್ರೇ ಬೇಗನೆ ಪಲಾವ್ ಆಗುತ್ತೆ, ಮತ್ತು ಅಕ್ಕಿ ಕೂಡ ಇರಲ್ಲ, ಗ್ಯಾಸ್ ಕೂಡ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಬಿಸಿನೀರು ಹಾಕಿ ಒಂದು ನಿಮಿಷಕ್ಕೇ ಆಗಲೇ ಕುದಿ ಬಂದುಬಿಡುತ್ತೆ ಇದು. ನಾವು ತಣ್ಣೀರು ಹಾಕಿದ್ಮೇಲಂತೂ ಎಷ್ಟೊತ್ತಾದರೂ ಕೂಡ ಕುದಿನೇ ಬರೋದಿಲ್ಲ, ಅಷ್ಟು ಟೈಮ್ ತೊಗೊಳುತ್ತೆ. ನಾವು ಡೈರೆಕ್ಟಾಗಿ ಬಿಸಿನೀರು ಕಾಯಿಸ್ಬಿಟ್ಟು ಹಾಕ್ತೀವಲ್ವ, ಅದು ಬೇಗನೆ ಅಂದರೆ ಬೇಗ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಅಳತೆಗೆ ಸರಿಯಾಗಿ ನೀರು ಹಾಕ್ಬಿಟ್ಟು ಹಿಂಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗೆಲ್ಲ ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ನೀರೆಲ್ಲ ಹಾಕಿ ಹಂಗೆ ಇಟ್ಬಿಟ್ಟೆ. ಅದು ಒಳಗಡೆ ಸ್ವಲ್ಪ ಹಬೆಗೆ ನೀಟಾಗಿ ಅಳ್ಕೊಳ್ಳುತ್ತೆ ಅನ್ನ. ಏನು ಸ್ವಲ್ಪ ಅಕ್ಕಿ ಅನಿಸಲ್ಲ, ಮತ್ತು ತಳ ಕೂಡ ಹಿಡಿಯಲ್ಲ, ಅಷ್ಟು ಚೆನ್ನಾಗಾಗುತ್ತೆ ಪಲಾವ್ ಬಂದುಬಿಟ್ಟು. ಆ್ಯಂಡ್ ಫೈನಲಿ ಇಷ್ಟ ಆಯಿತು. ಇನ್ನು ನನ್ನ ಮಗ ಆಗಲೇ ಊಟಕ್ಕೆ ಕಾಯ್ಕೊಂಡಿದ್ದ, ಊಟ ಮಾಡಿಸೋಣ ಅಂತ ಹೇಳಿಬಿಟ್ಟು. ಇನ್ನು ಇಬ್ಬರು ಕೂಡ ಟೈಮ್ ಆಗಿತ್ತಾಗಲೇ ಊಟ ಮಾಡೋಣ ಅಂತ ಹೇಳಿ ಇವಾಗ ಪಲಾವ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಅವನು ಬಂದು ನಮ್ಮ ಅಣ್ಣರ ಮನೇಲಿದ್ದ, ಅಲ್ಲೇ ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಇನ್ನು ಸರಿ ಹಾಕ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅವನ್ನ ಕುಂದಿರಿಸ್ಬಿಟ್ಟು ನಾನು ಬಂದಿದ್ದೆ. ಅವನಿಗೇನು ಟಿ ವಿ ನೋಡ್ತಾ ಇರ್ತಾನೆ, ಯಾವಾಗ ಟಿ ವಿ ನೋಡಲ್ಲ ಅವನು, ಗಮನ ಇಟ್ಟು ಹಿಂಗೇನಾದರೂ ಸಾಂಗ್ಸು ಏನಾದರೂ ಹಾಕ್ಕೊಟ್ರೆ ಅದನ್ನು ನೋಡ್ಕೊತ ಒಂದೊಂದು ಸರಿ ಇಲ್ಲ ಅಬ್ಸರ್ವ್ ಮಾಡ್ಕೊತ ಕೇಳಿಸ್ಕೊತ ಆಟ ಆಡೋದು, ಇಲ್ಲ ಏನಾದರೂ ಊಟ ಬೇಕಂದರೆ ಊಟ ಮಾಡೋದು, ಆ ಥರ ಎಲ್ಲ ಮಾಡ್ತಾಯಿರ್ತಾನೆ ಅಷ್ಟೇ. ಜಾಸ್ತಿ ಏನಿದಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕ್ಯಾಮ್ರಾ ಮಾಡ್ತಾಯಿದ್ದೀನಿ, ಅವ್ನು ಬಂದುಬಿಟ್ಟು ಡೈಲಾಗ್ ಹೇಳ್ತಾ ಇರ್ತಾನೆ, ತಗ್ಗೆದೆಲೆ ಅಂತ ಹೇಳ್ಬಿಟ್ಟು. ಯಾವಾಗಲೂ ಹಂಗೆ ತೋರಿಸ್ತಾ ಇರ್ತಾನೆ. ಹಂಗೆ ತೋರಿಸ್ಬೇಡ ಜಾಸ್ತಿ ಅನ್ನೋದ್ರು ಕೂಡ ಅವ್ನಿಗೆ ಅದೇನೋ ಒಂದು ಟಿ ವಿಲಿ ಯಾವಾಗಾದ್ರೂ ಈ ಥರ ನೋಡ್ತಾ ಇರ್ತಾನಲ್ವ, ಅದು ಹಂಗೆ ಅಭ್ಯಾಸ ಆಗಿರುತ್ತೆ, ಆ ಥರ ಕೇಳ್ತಾ ಇದ್ದಾನೆ. ಇನ್ನು ನಾನು ಕೂಡ ಸಾಂಗ್ಸ್ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಟಿ ವಿ ಕೂಡ ನೋಡಿಕೊಂಡು ಇನ್ನು ಇಬ್ಬರು ಊಟ ಮಾಡಿದ್ವಿ. ಇನ್ನು ಊಟ ಎಲ್ಲ ಆದಮೇಲೆ ಬಟ್ಟೆ ಕೂಡ ನೆನ್ನೆ ಒಗೆದಿದ್ನಲ್ವ, ಅವು ಕೂಡ ಹಂಗೆ ಇದ್ದವು. ಅವನು ಕೂಡ ಸ್ವಲ್ಪ
ಬಿಸಿಲಿಗೆ ಹಾಕೋಣ ಅಂತ ಹೇಳಿ ಮಂಚ ಇಟ್ಟು ಬಿಸಿಲಿಗೆ ಹಾಕಿದ್ದೆ ನಾನು. ಒಣಗಲಿ ಬಿಡಲಿ ಒಂದು ಸ್ವಲ್ಪ ಹೊತ್ತು ನಾನು ನೀಟಾಗಿ ನನಗೆ ಬಟ್ಟೆ ಎಲ್ಲ ಒಣಗಿಬಿಡಬೇಕು. ಒಂದು ಸ್ವಲ್ಪ ಅಂದರೆ ಇಬ್ಬನಿ ಬೀಳುತ್ತಲ್ಲ, ಇಬ್ಬನಿ ಬಿದ್ದಾಗ ಕೂಡ ಅಷ್ಟೊಂದು ಸರಿಯಾಗಿ ಇದಾಗಿರಲ್ಲ. ಅದಕ್ಕೆ ಒಂದು ಸತಿ ಮಂಚದ ಮೇಲೆ ಹಾಕ್ಬಿಟ್ಟು ಮಡ್ಚಿಡೋಣ ಅಂತ ಹೇಳಿ ಅವನು ಕೂಡ ಬಿಸಿಲಿಗೆ ಹಾಕಿದ್ದೆ. ಇನ್ನು ನಮ್ಮ ಅಣ್ಣ ಬಂದುಬಿಟ್ಟು ಇವಾಗ ಪರಂಗಿ ಹಣ್ಣಿತ್ತು ಮನೆಯಲ್ಲಿ, ಅದನ್ನು ಅಂದರೆ ಕಟ್ ಮಾಡ್ತಾ ಇದ್ದಾರೆ ತಿನ್ನೋಣ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗನಿಗೂ ಕೂಡ ಏನೂ ಇರಲಿಲ್ಲ ತಿನ್ನೋದಕ್ಕೆ, ಹಣ್ಣಿತ್ತಲ್ವ, ಇನ್ನು ನಮ್ಮ ಅಣ್ಣ ಕೊಯ್ದು ಕೊಡಮ್ಮ ಅಂತ ಹೇಳ್ಬಿಟ್ಟು ಇವಾಗ ಅದನ್ನು ನೀಟಾಗೆಲ್ಲ ಅಂದರೆ ಕಟ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಬಂದುಬಿಟ್ಟು. ಇದು ನಮ್ಮೂರಲ್ಲೇ ಬೆಳೀತಾ ಇದ್ದಾರೆ, ತೋಟ ಇದೆ. ನಮ್ಮ ಮಾವ ಹೋಗಿ ಕಿತ್ಕೊಂಡ್ಬರ್ತಾ ಇರ್ತಾರೆ ಅವಾಗ. ಇನ್ನು ಮನೆಗೆ ತಂದು ಕೊಟ್ಟು ಹೋಗ್ತಾ ಇರ್ತಾರೆ. ಇದು ಬಂದುಬಿಟ್ಟು 3ನೇ ಬೀಡಂತೆ. 3ನೇ ಬೀಡಲ್ಲಿ ಆಗಲಿ ಸ್ವಲ್ಪ ಅಷ್ಟೊಂದು ಸ್ವೀಟ್ ಅನಿಸಲ್ಲ ಹಣ್ಣು. ಫಸ್ಟ್ನೇ ಬೀಡಲ್ಲಿ ಚೆನ್ನಾಗಿರುತ್ತೆ ಸ್ವೀಟಾಗಿ, 2ನೇ ಬೀಡಲ್ಲೂ ಸ್ವಲ್ಪ ಚೆನ್ನಾಗಿರುತ್ತೆ. ಈ ಲಾಸ್ಟ್ನೇ ಬೀಡಲ್ಲ 3ನೇ ಬೀಡಲ್ಲಂತೂ ಅಷ್ಟಕ್ಕಷ್ಟೇ ತುಂಬ ಸ್ವಲ್ಪ ಸಪ್ಪೆ ಥರನೇ ಅನ್ನಿಸ್ತಾ ಇರುತ್ತೆ. ಆದರೂ ಕೂಡ ಈ ಹಣ್ಣು ಸ್ವಲ್ಪ ಸ್ವೀಟ್ ಇತ್ತು, ಚೆನ್ನಾಗಿತ್ತು. ನಮ್ಮ ಅಣ್ಣ ಕೇಳಿದರೆ ಈ ಥರ ಹೇಳಿದ್ರು, ಈ ಥರ 3 ಬೀಡಲ್ಲಿ ಲಾಸ್ಟ್ನೇ ಬೀಡಲ್ಲಿ ಅಷ್ಟೊಂದು ಸ್ವೀಟ್ ಬರಲ್ಲಮ್ಮ, ಒಂದು ಸ್ವಲ್ಪ ಕಮ್ಮಿನೇ ಆಗುತ್ತೆ ಅಂತ ಹೇಳಿದರು. ಇನ್ನು ನಾನು ನಮ್ಮ ಅಣ್ಣ ಮತ್ತು ಚಿಕ್ಕಪ್ಪ ಇದ್ದರು, ಚಿಕ್ಕಪ್ಪ ಮತ್ತು ನನ್ನ ಮಗ ಕೂಡ ತಿಂತಾ ಇದ್ದಾನೆ. ಅವನು ಕೂಡ ತಿಂತಾನೆ ಇಲ್ಲ ಅಂತ ಅಂದ್ಕೊಂಡಿದ್ವಿ, ತಿಂತಾ ಇದ್ದ. ಮಕ್ಳಿಗೆ ತುಂಬ ಒಳ್ಳೆಯದು ಇದು. ಅಂದರೆ ಜ್ವರ ಇದ್ರಂತೂ ಬೇಗನೆ ಇದಾಗುತ್ತೆ. ಇದು ಜ್ವರಕ್ಕೆ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಬೇಗ ಕಡಿಮೆ ಆಗುತ್ತೆ ಪರಂಗಿ ಹಣ್ಣು ತಿಂದರೆ. ಇನ್ನು ಅದಕ್ಕೋಸ್ಕರ ಮನೇಲಿ ಏನಾದರೂ ಈ ಥರ ಫ್ರೂಟ್ಸ್ ಇದ್ದರೆ ಮಾತ್ರ ಕೊಡ್ತೀವಿ, ಆವಾಗ ತಿಂತಾ ಇರ್ತಾನೆ ಅಷ್ಟೇ ಅವನು. ಇನ್ನು ನೋಡ್ತಾ ಇರ್ಬೋದು ಚೆನ್ನಾಗಿ ಇಷ್ಟಪಟ್ಟು ತಿಂತಾ ಇದ್ದಾನೆ. ಇನ್ನು ಅವನ ಹತ್ರ ಸ್ವಲ್ಪ ಆಟ ಆಡಿ ಅವನಿಗೆ ತಿನ್ನಿಸ್ಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಇತ್ತು, ಅಮಾವಾಸ್ಯೆ ಬೇರೆ ಇತ್ತಲ್ವ. ಇನ್ನು ಅವನಿಗೂ ಕೂಡ ಸ್ವಲ್ಪ ಚೆನ್ನಾಗಿ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿ ಇವಾಗ ನಾನು ಕೂಡ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ. ಇನ್ನು ರೂಮು ಮತ್ತು ಅಡುಗೆ ಮನೆ ಇದು ಚಪ್ರದ ಕೆಳಗೆ ಎಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ಧೂಳೆಲ್ಲ ತೆಗೆದು ಇವಾಗ ಕ್ಲೀನಾಗಿ ಎಲ್ಲ ಒರೆಸ್ಕೊಬಂದ್ಬಿಟ್ಟೆ. ಅಲ್ಲೆಲ್ಲ ಒರೆಸ್ಬಿಟ್ಟು ಮತ್ತು ಚಪ್ರದ ಕೆಳಗೆ ಕೂಡ ಬಂಡೆ ಎಲ್ಲ ಒರೆಸ್ಬಿಟ್ಟು ಇವಾಗ ಎಲ್ಲ ಕ್ಲೀನ್ ಆಯಿತು. ಸ್ಟವ್ ಎಲ್ಲ ನೀಟಾಗಿ ತೊಳೆದೆ ಇನ್ನೊಂದು ಸತಿ. ಮತ್ತು ಪಾತ್ರೆ ಕೂಡ ಇರಲಿಲ್ಲ, ಪಾತ್ರೆ ಕೂಡ ಎಲ್ಲ ತೊಳೆದ್ಬಿಟ್ಟು ಇನ್ನು ಸ್ಟ್ಯಾಂಡಿಗೆ ಜೋಡಿಸಿದ್ದೆ. ಕೆಲಸ ಎಲ್ಲ ಬೇಗನೆ ಮುಗಿಸ್ಕೊಂಡ್ಬಿಟ್ಟೆ. ಬೇಗ ಅವ್ನು ಎದ್ದೇಳೋಷ್ಟೊತ್ತಿಗೆ. ಅವ್ನು ಎದ್ಬಿಟ್ರಂತೂ ಕೆಲಸನೇ ಮಾಡೋಕ್ಕಾಗಲ್ಲ, ಏನಾದರೂ ಒಂದು ತರಲೆ ಮಾಡ್ತಾನೆ ಇರ್ತಾನೆ. ಮತ್ತೇನಾದರೂ ಥರ ನೆಲ ಒರೆಸೋದು ಏನಾದರೂ ಕೆಲಸ ಮಾಡಿದ್ರೆ ಅಡ್ಡಡ್ಡನೇ ಬರ್ತಾ ಇರ್ತಾನೆ. ಇದು ಸಂಜೆ ಆಯಿತು. ಸಂಜೆಗೆ ಆಗಲೇ ಸ್ವಲ್ಪ ಸಕ್ಕರೆ ಬೆಲ್ಲ ಎರಡೂ ಖಾಲಿಯಾಗಿತ್ತು ಮನೆಯಲ್ಲಿ, ಅದಕ್ಕೆ ತರಿಸಿದ್ದೆ. ಇನ್ನು ಬ್ರೂ ಕಾಫಿ ಪುಡಿ ಕೂಡ ತರಿಸಿದ್ದೆ, ಒಂದು 2 ರೂಪಾಯಿಗೆ ಒಂದು ಇದು. ತುಂಬ ಚೆನ್ನಾಗಿರುತ್ತೆ. ಯಾವಾಗನ ಸಂಜೆ ಟೈಮು ಕಾಫಿ ಕುಡಿಬೇಕು ಅನ್ನಿಸ್ದಾಗ ಮಾತ್ರ ಕಾಫಿ ಮಾಡ್ತೀನಿ, ಇಲ್ಲ ಕಂಪಲ್ಸರಿ ನಾನು ಟೀಯೇ ಜಾಸ್ತಿ ಮಾಡೋದು. ಇನ್ನು ಟೀಗೆ ಬಂದುಬಿಟ್ಟು ನಾನು ಬೆಲ್ಲನೇ ಯೂಸ್ ಮಾಡೋದು, ಸಕ್ಕರೆ ಅಂತೂ ನಾನು ಯೂಸ್ ಮಾಡಲ್ಲ. ಬೆಲ್ಲ ಟೀನ ನಾನು ಕುಡಿಯೋದು. ಅದಕ್ಕೋಸ್ಕರ ಒಂದು ಅರ್ಧ kg ಬೆಲ್ಲ ಮತ್ತು 1/4 kg ಸಕ್ಕರೆ ಮತ್ತು 5 ಬ್ರೂ ಪುಡಿ ತರಿಸಿದ್ದೆ. ಇನ್ನು ಚೇಂಜ್ ಕೂಡ ವಾಪಸ್ ಕೊಟ್ಟಿದ್ದರು, ಅದು ಕೂಡ ಅಷ್ಟೇ. ಎತ್ತಿಡೋಣ ಅಂತೇಳ್ಬಿಟ್ಟು ಹಂಗೆ ಇಟ್ಟೆ. ಆಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಅಡುಗೆ ಕೂಡ ಮಾಡಿಕೊಂಡು ಆಮೇಲೆ ಸಂಜೆ ಆಯಿತು. ಸಂಜೆ ಆದಮೇಲೆ ಇನ್ನು ದೀಪ ಹಚ್ಚಿದೆ. ಅಮಾವಾಸ್ಯೆ ಅಲ್ವಾ, ಇನ್ನು ನಿಂಬೆಹಣ್ಣು ಎಲ್ಲ ಬಾಗಿಲಿಗೆ ಕೊಯ್ದಿಟ್ಬಿಟ್ಟು ದೀಪ ಹಚ್ಚಿದ್ದೀನಿ. ಸಿಂಪಲಾಗಿ ಇಷ್ಟೇ. ಹೂವಂತೂ ಸಿಗೋದೇ ಇಲ್ಲ. ಇನ್ನು ವಾರದ ಟೈಮಲ್ಲೂ ಹೂವು ಸಿಗೋಲ್ಲ, ಮತ್ತು ಅಮಾವಾಸ್ಯೆ ಹುಣ್ಣಿಮೆಗಂತೂ ಹೂವನೇ ಸಿಗೋಲ್ಲ, ಅಷ್ಟು ಇದಾಗಿಬಿಡುತ್ತೆ. 2 ಹೂವು ಇದ್ವು. ಇನ್ನು ವಿನಾಯಕನಿಗೊಂದಿಟ್ಟೆ ಮತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿಗೊಂದು ಹೂವು ಇಟ್ಟೆ ಅಷ್ಟೇ. ಇರಲಿ ಅಂತೇಳಿ ಇನ್ನು ಧೂಪ ಕೂಡ ಹಾಕಿ ಮತ್ತು ಎಲ್ಲ ಸ್ವಲ್ಪ ಬಾಗಿಲಿಗೆ ಎಲ್ಲ ಧೂಪ ಎಲ್ಲ ಹಾಕ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಬಂದು ಇಲ್ಲಿ ಫೋಟೋ ಹತ್ರ ಇಟ್ಟೆ. ಏನೋ ಒಂಥರ ಚೆನ್ನಾಗಿರುತ್ತೆ ಈ ಥರ ಧೂಪ ಎಲ್ಲ ಹಾಕಿ ಪೂಜೆ ಮಾಡಿದ್ರಂತೂ. ಇನ್ನು ಊದಿನ ಕಡ್ಡಿ ಸ್ಮೆಲ್ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿತ್ತು. ನನಗಂತೂ ಆ ಸ್ಮೆಲ್ ಕುಡಿಬೇಕಂದ್ರೇ ತುಂಬ ಇಷ್ಟ. ಇನ್ನು ಟೈಮ್ ಬಂದುಬಿಟ್ಟು 8:45 ಆಗಿತ್ತು. ನಾನು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಇನ್ನು ಪಾತ್ರೆ ಕೂಡ ಎಲ್ಲ ತೊಳೆದು ಇನ್ನು ಸ್ಟ್ಯಾಂಡಿಗೆಲ್ಲ ಜೋಡಿಸಿ ಕಸ ಗಿಸ ಎಲ್ಲ ಕೂಡಿಸ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿದ್ದೆ ಮಲಗೋಣ ಅಂತ ಹೇಳ್ಬಿಟ್ಟು. ಇನ್ನು ದೀಪ ಕೂಡ ಚೆನ್ನಾಗಿ ಉರಿತಾ ಇತ್ತು. ಅಷ್ಟೊತ್ತಾದರೂ ಕೂಡ ದೀಪ ಆರಿರಲಿಲ್ಲ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.